ಶ್ರೀನಿವಾಸಪುರ ಸುದ್ದಿ ಕೋಲಾರ ಜಿಲ್ಲಾ ಶ್ರೀನಿವಾಸಪುರ ಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಭಾರತ ಐಕ್ಯತಾ ಯಾತ್ರೆ ಹಮ್ಮಿಕೊಂಡಿರುವ ಮುಖ್ಯ ಉದ್ದೇಶ ದಿವಂಗತ ಮಾಜಿ ಪ್ರಧಾನಮಂತ್ರಿಗಳಾದ ಶ್ರೀಮತಿ ಇಂದಿರಾ ಗಾಂಧಿಯವರ ಈ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದ ಕುಟುಂಬಸ್ಥರಿಗೆ ಹಾಗೂ ನಮ್ಮ ಪಕ್ಷದ ನೆಚ್ಚಿನ ಜನಪರ ನಾಯಕರಾದ ರಾಹುಲ್ ಗಾಂಧಿ ಅವರು ಹಾಗೂ ಎಲ್ಲ ಜನಾಂಗದವರ ಮನಸ್ಸಿನಲ್ಲಿರುವ ಮಹಾನ್ ನಾಯಕರು ಅವರಿಗೆ ಮುಂದಿನ ದಿನಗಳಲ್ಲಿ 2023ರ ಚುನಾವಣೆಗೆ ಇಡೀ ದೇಶದ ನಮ್ಮ ಕಾಂಗ್ರೆಸ್ ಪಕ್ಷದವರು ನಿಮ್ಮ ಜೊತೆಯಲ್ಲಿ ಹಾಗೂ ನಿಮ್ಮ ಕುಟುಂಬಕ್ಕೆ ಸೇವೆಗೆ ನಮ್ಮ ತಾಲೂಕು ವ್ಯಾಪ್ತಿಯ ಸಮಸ್ತ ಜನತೆ ನಿಮಗೆಲ್ಲ ಈ ಸಂದರ್ಭದಲ್ಲಿ ಸಾಥ್ ನೀಡುತ್ತೇವೆ ಎಂಬುದಾಗಿ ಈ ಶುಭ ಸಂದರ್ಭದಲ್ಲಿ ಹಾಗೂ ತಾಲೂಕು ವ್ಯಾಪ್ತಿಯಲ್ಲಿ ಗ್ರಾಮಗಳ ಮತ್ತು ಹಳ್ಳಿಗಳ ಪಕ್ಷದ ಜನಸಾಮಾನ್ಯರಲ್ಲ ಇದು ಪಕ್ಷದ ನಿಷ್ಠಾವಂತ ಜನಸಾಗರ ಎಂಬ ರೀತಿಯಲ್ಲಿ ಪ್ರತಿಯೊಬ್ಬರು ಶ್ರದ್ಧಾಭಕ್ತಿಯಿಂದ ಪಕ್ಷ ನಿಷ್ಠೆಯನ್ನು ಪಾಲಿಸಿ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ನಮ್ಮ ಜನಪ್ರಿಯ ಹಾಗೂ ಬಡವರ ಬಂಧು ಎಲ್ಲ ಜನಾಂಗದವರ ಮಹಾನ್ ನಾಯಕರಾದ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೆ ರಮೇಶ್ ಕುಮಾರ್ ಅವರಿಗೆ ನಮ್ಮೆಲ್ಲರ ಶಕ್ತಿ ಮೀರಿ ಕೆಲಸ ಮಾಡ್ತೇವೆ ಹಾಗೂ ನಿಮ್ಮ ಅಭಿವೃದ್ಧಿಯ ಶ್ರಮವೇ ಮುಂದಿನ ದಿನಗಳಲ್ಲಿ ಜನರ ಆಶೀರ್ವಾದ ನಿಮಗೆ ಶ್ರೀರಕ್ಷೆ ಎಂಬುದಾಗಿ ಅಲ್ಲ ಪಕ್ಷದ ಎಲ್ಲ ಜನಸಾಮಾನ್ಯರು ಮಾತನಾಡುವುದು ವ್ಯಕ್ತವಾಗಿದೆ. ಈ ಸಂದರ್ಭದಲ್ಲಿ ಶಾಸಕರಾದ ಕೆ ರಮೇಶ್ ಕುಮಾರ್ ಅವರು ಪಕ್ಷದ ಎಲ್ಲ ಜನರನ್ನು ವಿಶ್ವಾಸದಿಂದ ಬರಮಾಡಿಕೊಂಡು ಎಲ್ಲ ಮುಖಂಡರು ಯುವಕರು ಪಕ್ಷದ ಅಭಿಮಾನಿಗಳನ್ನು ಗೌರವದಿಂದ ನಿಮ್ಮ ಹೋಬಳಿಯ ಬಸ್ಸುಗಳಲ್ಲಿ ಕುಳಿತುಕೊಂಡು ಎಂಬುದಾಗಿ ಸಲಹೆಯನ್ನು ನೀಡಿದರು. ಶಾಸಕರು ಮಾಡಿರುವ ಗ್ರಾಮಗಳ ಅಭಿವೃದ್ಧಿಯನ್ನು ಮೆಚ್ಚಿ ಎಲ್ಲ ಜನಸಾಮಾನ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಿದರು ಎಂಬುದಾಗಿ ಪಕ್ಷದ ಹಿರಿಯ ಮುಖಂಡರು ತಿಳಿಸಿದರು. ಈ ಸಂದರ್ಭದಲ್ಲಿ ಎಲ್ಲ ನಾಯಕರು, ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಕಮಿಟಿ ಸದಸ್ಯರು ಹಾಗೂ ಪಟ್ಟಣದ ಪುರಸಭೆ ಅಧ್ಯಕ್ಷರು, ಕೆಲವೊಂದು ಸದಸ್ಯರು, ಎಲ್ಲ ಗ್ರಾಮಗಳ ಪಕ್ಷದ ಅಭಿಮಾನಿಗಳು ಉಪಸ್ಥಿತರಿದ್ದರು. ನಾವು ವಯ ದಾಬಸ್ಬೇಕು ಟೋಲ್ ಎಕ್ಸ್ಟ್ರಾ ಹೆವಿ ವೆಹಿಕಲ್ಸ್ ನಾನು ಹೆಣ್ಮಕ್ಳು ನೀವು ಒಂದು ಬಸ್ ನಾವು ಲೀಡರ್ಗಳೆಲ್ಲ ಬಸ್ ಹತ್ತಿದ್ರೇನೆ ಮರ್ಯಾದೆ. ಇಲ್ಲ ಒಬ್ಬರೊಬ್ಬರು ಒಂದೊಂದು ಬಸ್, ನಾವೆಲ್ಲ ಒಂದು ಬಸ್ ಅಷ್ಟೇ.